ಮತ್ತು ಕಬಿನಿಗೆ ಹೆಚ್ಚಿನ ಒಳಹರಿವು ಬಂದಿದ್ದರ ಪರಿಣಾಮ ನೀರು ಕೂಡ ಹೊರಕ್ಕೆ ಬಿಡುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪರಿಣಾಮ ಕೊಳ್ಳೇಗಾಲದ 9ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಆವರಿಸಿದೆ. ಕೆಆರ್ಎಸ್ ಮತ್ತು ಕಬಿನಿಗೆ ನೀರು ಹೆಚ್ಚಿನ ಸಂಖ್ಯೆಯಲ್ಲಿ ಒಳಹರಿವು ಬಂದಿದ್ದರಿಂದ ರಿಲೀಸ್ ಮಾಡುವಂತಹ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಪರಿಣಾಮ 9ಕ್ಕೂ ಹೆಚ್ಚು ಗ್ರಾಮಗಳು ಕೊಳ್ಳೇಗಾಲದಲ್ಲಿ ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ. ಹೊಲ ಗದ್ದೆ ಮನೆಗಳು ಜಲಾವೃತ ಆಗುತ್ತೆ ಅನ್ನುವಂತಹ ಆತಂಕ ಅವರನ್ನ ಆವರಿಸಿಬಿಟ್ಟಿದೆ. ಸದ್ಯ ತಡೆಗೋಡೆ ನಿರ್ಮಾಣ ಕಾರ್ಯ ಆಗಿಬಿಟ್ಟಿದ್ರೆ ಈ ಆತಂಕ ಇರ್ತಿರ್ಲಿಲ್ಲ, ಅದು ಕನಸಾಗಿ ಉಳ್ಕೊಂಡ್ಬಿಟ್ಟಿದೆ. ಗ್ರಾಮಗಳಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸುವ ಯೋಜನೆ ಇತ್ತು. ಆ ಬಗ್ಗೆ ಜನರು ಕೂಡ ಈಗಾಗಬಹುದು ಆಗಾಗಬಹುದು ಅಂತ ಯೋಚನೆ ಮಾಡಿದ್ದೇ ಬಂತು. ಈಗ ಮಳೆಗಾಲ ಕೂಡ ಬಂತು, ಕೆಆರ್ಎಸ್ ಕಬಿನಿ ಕೂಡ ತುಂಬಿತು, ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ. ಆದರೂ ಕೂಡ ತಡೆಗೋಡೆ ಬರಲಿಲ್ಲ, ನೀರು ನುಗ್ಗೋ ಆತಂಕ ತಪ್ಪಲಿಲ್ಲ. ಪ್ರವಾಹದ ಆತಂಕದಲ್ಲೇ ದಿನ ದೂಡುವಂತಹ ಗ್ರಾಮಸ್ಥರ ಒಂದು ಚಿತ್ರಣ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇವತ್ತಾಗಬಹುದು, ನಾಳೆ ಆಗಬಹುದು, ಪ್ರವಾಹ ಎಲ್ಲಿ ಹೋಗೋದು ಅಂತ ಜನ ಪರಿತಪಿಸ್ತಾ ಇದ್ದಾರೆ. ಇನ್ನು ಹಾವೇರಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಪರಿಣಾಮ ಅಲ್ಲಿಯೂ ಕೂಡ ಒಂದಷ್ಟು ಸಮಸ್ಯೆಗಳು, ಜಲಾವೃತ ಆಗಿರ್ತಕ್ಕಂತಹ ಚಿತ್ರಣಗಳು ಗಮನ ಸೆಳೀತಾ ಇದೆ. ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇರೋ ಪರಿಣಾಮ ವರದಾ ನದಿಯಲ್ಲಿ ನೀರಿನ ಪ್ರಮಾಣವು ಕೂಡ ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಹೊಸರತಿಯ ರಾಘವೇಂದ್ರ ಮಠಕ್ಕೆ ಜಲ ದಿಗ್ಬಂಧನ ಆಗಿರುವಂತಹ ದೃಶ್ಯ. ಈಗಾಗಲೇ 3 ದಿನಗಳಿಂದ ವರದಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೊಸರತಿಯ ಗ್ರಾಮದ ಸುತ್ತಮುತ್ತ ಈಗ ನೀರು ಎತ್ತ ನೋಡಿದ್ರೂ ಕೂಡ ನೀರು ತುಂಬಿರುವಂತಹ ಚಿತ್ರಣವೇ ಕಾಣಸಿಗ್ತಾ ಇದೆ. ರಾಘವೇಂದ್ರ ಮಠವು ಕೂಡ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿದೆ. ಹಲವಾರು ಮನೆಗಳು ಕೂಡ ಜಲ ದಿಗ್ಬಂಧನಲ್ಲಿ ಇರುವಂತಹ ಚಿತ್ರಣ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ. ಇದು ಹಾವೇರಿಯಲ್ಲಿ ಗಮನ ಸೆಳೀತಾ ಇರುವಂತಹ ದೃಶ್ಯ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕಳೆದ 3 ದಿನಗಳಿಂದ ವರದಾ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರ ಚಿತ್ರಣ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಹೊಸರೀತಿಯ ರಾಘವೇಂದ್ರ ಮಠ ಇರಬಹುದು, ಹೊಸರೀತಿಯ ಗ್ರಾಮ ಇರಬಹುದು, ಎಲ್ಲೆಡೆ ಈಗ ಜಲ ದಿಗ್ಬಂಧನ. ಎತ್ತ ನೋಡಿದ್ರೂ ಕೂಡ ನೀರು ಕಾಣಿಸ್ತಾ ಇದೆ. ಹೊಲ ಗದ್ದೆ ಮನೆ ಎಲ್ಲವೂ ಕೂಡ ಈಗ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರುವಂತಹ ದೃಶ್ಯ ಗಮನ ಸೆಳೀತಾ ಇದೆ. ಹಾವೇರಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಹಾವೇರಿಯಾದ್ಯಂತ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರುವಂತಹ ದೃಶ್ಯ. ಈಗಾಗಲೇ ಸೇತುವೆಗಳನ್ನ ನೋಡ್ತಾ ಇದ್ರಿ. ಅಲ್ಲಿಯ ಲೆವೆಲ್ಗೆ ಅಂತೂ ಇನ್ನೂ ನೀರು ಹೋಗಲಿಲ್ಲ. ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ನೀರು ಹರಿವು ಹೆಚ್ಚಾಗ್ತಾ ಇರೋದ್ರಿಂದ ವರದಾ ನದಿಗೆ ನೀರಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರ ಚಿತ್ರಣ ಈಗ ಜಲ ದಿಗ್ಬಂಧನಕ್ಕೆ ಹೋಗುವಂತಹ ದೃಶ್ಯ ಎಲ್ಲೆಡೆ.